ನಮಸ್ಕಾರ ಎಲ್ಲರಿಗೂ. ಇದು ವಿದ್ಯಾಭೈರವ ಅಕಾಡೆಮಿ ವತಿಯಿಂದ ಗೈಸ್, ನಿಮಗೆಲ್ಲ ಇವಾಗ ರಿಸಲ್ಟ್ಸ್ ಬಂದಿದೆ. ರಿಸಲ್ಟ್ಸ್ ಬಂದಾದಮೇಲೆ ಏನು ಮಾಡಬೇಕು ಅನ್ನೋ ಒಂದು ಕನ್ಫ್ಯೂಷನ್ಸ್ ಇರುತ್ತೆ. ಹಾಗೆ ಪದೇ ಪದೇ ಮ್ಯಾಮ್ ಆಪ್ಷನ್ ಎಂಟ್ರಿ ಹೇಗೆ ಮಾಡೋದು, ಎಲ್ಲಿ ಸಿಗುತ್ತೆ ನಮಗೆ, ಏನೇನು ಡಾಕ್ಯುಮೆಂಟ್ಸ್ ನಾವೀಗ ತೊಗೊಂಡ್ಬಿಟ್ಟು ಎಲ್ಲಿಗೆ ಹೋಗಬೇಕು, ಆ ಥರ ಕ್ವಶನ್ಸ್ ಕೇಳ್ತಾ ಇದ್ದೀರಾ. ಬಟ್ ಈ ಸಲ ವೆರಿಫಿಕೇಷನ್ ಕಂಪ್ಲೀಟ್ಲಿ ಆನ್ಲೈನಲ್ಲೇ ಇರುತ್ತೆ. ಓಕೆ, ಈಗ ಇಲ್ಲೊಂದು ನೋಟಿಫಿಕೇಷನ್ ಇದೆ. ಈ ಒಂದು ಇದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಇದನ್ನು ಅರ್ಥ ಮಾಡ್ಕೊಂಬಿಡಿ. ಓಕೆ, ಸೊ ಇದು ಬಂದುಬಿಟ್ಟು ರೆಗ್ಯುಲರ್ ಡಿಪ್ಲೊಮಾ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಹಾಗೂ ವರ್ಕಿಂಗ್ ಪ್ರೊಫೆಷ್ನಲ್ ಇಬ್ಬರಿಗೂ ಕೂಡ ಇದು ಅಪ್ಲಿಕೇಬಲ್. ಓಕೆ, ಸೊ ಫಸ್ಟ್ ಪಾಯಿಂಟ್ ನೋಡಿ, ಇಲ್ಲಿ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳುವುದು. ಅಂದರೆ ಈ ವೆರಿಫಿಕೇಷನ್ ಸ್ಲಿಪ್ ಅನ್ನೋದು ನಿಮಗೆ KEA ವೆಬ್ಸೈಟಿಗೆ ಹೋದಾಗ, ಈಗ ನಿಮಗೆ ತೋರಿಸ್ತೀನಿ ನೋಡಿ. KEA ವೆಬ್ಸೈಟಿಗೆ ಹೋದಾಗ ನಿಮಗೆ ಯಾವ ಥರ ಕಾಣುತ್ತೆ. ಫಸ್ಟು ಈಗ ಡೈರೆಕ್ಟಾಗಿ ಜಸ್ಟ್ KEA ವೆಬ್ಸೈಟ್ ಅಂತ ಹೋಗ್ತೀರಾ. ಇಲ್ಲಿ 3 ಲೈನ್ಸ್ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿಬಿಟ್ಟು ಪ್ರವೇಶ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ದೆನ್ ಇಲ್ಲಿ ಡಿಪ್ಲೊಮಾ CET 2026 ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಆ್ಯಕ್ಚುಲಿ ತೋರಿಸ್ಬೇಕದು. ಅಂದರೆ ಏನು, ಇದು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಅಂತ ಆ್ಯಕ್ಚುಲಿ ಇಲ್ಲಿ ಬರಬೇಕು. ಇನ್ನೂ ಬಂದಿಲ್ಲ. ಓಕೆ, ಸೊ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಇಲ್ಲಿ ಬರಬೇಕಾಗಿತ್ತು. ಇವತ್ತು ಆಲ್ರೆಡಿ ಡೇಟ್ 18th ಆಗಿರೋದ್ರಿಂದ ಇದು ಬರಬೇಕಿತ್ತು. ಅವ್ರು ಇನ್ನೂ ಬಿಟ್ಟಿಲ್ಲ. ಓಕೆ, ಸೊ ಅಲ್ಲಿ ಬರುತ್ತೆ. ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಇದು ಫಸ್ಟ್ ಇಶ್ಯೂ. ಅಂದರೆ 11 o'clock ಆದಮೇಲೆ ಬಿಡ್ತೀನಿ ಅಂತಂದಿದ್ರು. ಬಟ್ ಅಲ್ಲಿ ವೆರಿಫಿಕೇಷನ್ ಸ್ಲಿಪ್ ಅಂತ ಬಂದಿಲ್ಲ. ವೆರಿಫಿಕೇಷನ್ ಸ್ಲಿಪ್ ಅಂತ ಬಂತು ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳುವಾಗ ನಿಮ್ಮ ಲಾಗಿನ್ ID ನಿಮಗೆ ಗೊತ್ತಿರಬೇಕು. ಲಾಗಿನ್ ID ಪಾಸ್ವರ್ಡ್ ಕೇಳುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. ದೆನ್ ನೆಕ್ಸ್ಟ್ 20th ಜುಲೈ 20th ಆಫ್ಟರ್ 4 PM ಏನಾಗುತ್ತೆ, ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಆ್ಯಂಡ್ ಫೀಸ್. ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಅರ್ಥ ಏನು, ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ ಇದೆ, ಹಾಗೆ ಆ ಸೀಟಿನ ಕಟ್ ಆಫ್ ಎಷ್ಟು. ಈಗ ಫಾರ್ ಎಕ್ಸಾಂಪಲ್ CS ಬ್ರ್ಯಾಂಚು ಇನ್ JC ಕಾಲೇಜು ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್. ಲಾಸ್ಟ್ ಇಯರ್ ಬಂದ್ಬಿಟ್ಟು ಅಲ್ಲಿ 250ಗೆ ನಿಂತ್ಬಿಟ್ಟಿತ್ತಪ್ಪ ಕಟ್ ಆಫು ಅಂತಂದರೆ, ನಿಮ್ಮ ರ್ಯಾಂಕಿಂಗ್ ಏನಾದರೂ ಅದ್ರ ಒಳಗಡೆ ಇತ್ತು, ಆಸ್ಪಾಸಲ್ಲಿ ಇತ್ತು ಅಂದರೆ ಮಾತ್ರ ಆಪ್ಷನ್ ಎಂಟ್ರಿಯಲ್ಲಿ JC ಕಾಲೇಜ್ ಹಾಕಬೇಕು. ನಂದು 8000 ಬಂದ್ಬಿಟ್ಟಿದೆ ಮ್ಯಾಮ್, ನಾನು ಕೂಡ JC ಟ್ರೈ ಮಾಡ್ತೀನಿ ಅಂತಂದರೆ ಟ್ರೈ ಮಾಡಿ, ಬಟ್ ನಿಮಗದು ಸಿಗೋದಿಲ್ಲ. ದೆನ್ ಥರ್ಡ್, ಇಚ್ಛೆ ಆಯ್ಕೆಯನ್ನು ದಾಖಲಿಸುವುದು. ಆಪ್ಷನ್ ಎಂಟ್ರಿ ಇನ್ ದ ಆರ್ಡರ್ ಆಫ್ ಪ್ರಿಯಾರಿಟಿ ಬಂದ್ಬಿಟ್ಟು 21st ಓಪನ್ ಆಗುತ್ತೆ ಲಿಂಕು. ಅಂದರೆ 11 o'clock ಹಾಗೆ 24th ನಿಮಗೆ ಅವಕಾಶ ಇರುತ್ತೆ 11 o'clock ಮಾರ್ನಿಂಗ್ 11 ಮಾರ್ನಿಂಗ್ 11 ಮೀನ್ಸ್ 3 days 21, 22, 23, 25 4 days ನಿಮಗೆ ಅಲವೆನ್ಸ್ ಇರುತ್ತೆ. ಆಪ್ಷನ್ ಎಂಟ್ರಿ ಮಾಡುವಾಗ ಮಿನಿಮಮ್ ಅಂತಂದ್ರೂ ನೀವು ಒಂದು 40 to 45 ಕಾಲೇಜಸ್ ಕೊಡಬೇಕು. ಇನ್ನೂ ಅದಕ್ಕೇನು ಲಿಮಿಟೇ ಇಲ್ಲ, ನೀವು ಎಷ್ಟು ಕಾಲೇಜಸ್ ಆದರೂ ಕೊಡಿ. ಬಟ್ ಕಾಲೇಜ್ ಕೊಡುವಾಗ ನೀವು ಯಾವ ಊರಲ್ಲಿ ಓದಬೇಕು ಅನ್ನೋದು ಒಂದು ಪ್ರಿಫರೆನ್ಸ್ ನಿಮ್ಮ ಹತ್ರ ಇರಲಿ. ದೆನ್ ಯಾವ ಕಾಲೇಜಲ್ಲಿ ಓದಬೇಕು ಅನ್ನೋದು ಕರೆಕ್ಟಾಗಿ ಹಾಕಬೇಕು. ಮ್ಯಾಮ್ ನಾನು ಈಗ ಯಾವುದೋ ಒಂದು ಸಿಕ್ಬಿಡ್ಲಿ ಅಂತ ನೀವು ಯಾವುದೋ ದೂರದ ಪ್ಲೇಸೋ ಮಂಗಳೂರು ಆ ಥರ ಹೋದರೆ ಫುಡ್ ಅಡ್ಜಸ್ಟ್ ಆಗಲ್ಲ ಅಂದ್ಬಿಟ್ಟು ಒಂದೇ ವರ್ಷಕ್ಕೆ ಬಿಟ್ಟು ಬಂದುಬಿಡ್ತೀರಾ. ಸೊ ಆ ಥರ ಎಲ್ಲ ಮಾಡ್ಕೊಬೇಡಿ. ಹರಿಬರಿನಲ್ಲಿ ಕಾಲೇಜ್ಗಳನ್ನು ಮಾಡಿ ಸೆಲೆಕ್ಷನ್ ಮಾಡ್ಕೊಳ್ಳಿ. ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. DCT 2027 ಬ್ಯಾಚ್ ಶುರುವಾಗ್ತಾ ಇದೆ. ಸೊ ನಿಮ್ಮ ಜೂನಿಯರ್ಸ್ನ ರೆಫರ್ ಮಾಡಿ. ಹಾಗೆ ನಿಮಗೂ ಕೂಡ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅಥವಾ ಬೇರೆ ಸಬ್ಜೆಕ್ಟ್ಸ್ ಡಿಫಿಕಲ್ಟ್ ಐತೆ ಅಂದರೆ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಡೋಂಟ್ ಫಾರ್ಗೆಟ್ ಅವರ್ ವಿದ್ಯಾಭೈರವ ಅಕಾಡೆಮಿ. ಓಕೆ, ದೆನ್ ನೆಕ್ಸ್ಟ್ 4th, ಅಣಕು ಸೀಟ್ ಹಂಚಿಕೆ ಫಲಿತಾಂಶ. ಅಂದರೆ ಮಾಕ್ ಸೀಟ್ ಅಲಾಟ್ಮೆಂಟ್. ನೀವೇನೇನು ಆಪ್ಷನ್ ಎಂಟ್ರಿ ಮಾಡಿರ್ತೀರೋ 24th ಆಫ್ಟರ್ 6 PM ಒಂದು ಮಾಕ್ ರಿಸಲ್ಟ್ ಬರುತ್ತೆ. ಮಾಕ್ ರಿಸಲ್ಟ್ ಅಂತಂದರೆ ಏನು, ಈಗ ಈ ಕಾಲೇಜ್ ಸಿಗ್ಬೋದು ಅಂತಂದ್ಬಿಟ್ಟು ಅದೇ ಫೈನಲ್ ಆಗಿಬಿಡುತ್ತೆ ಅಂತಲ್ಲ, ಈ ಕಾಲೇಜ್ ಸಿಗ್ಬೋದು ಅಂತಂದ್ಬಿಟ್ಟು. ಲೆಟಸ್ಸೇ ನೀವು ಮೈಸೂರಲ್ಲಾದರೆ ಇವಾಗ JC ಕಾಲೇಜ್ ಟ್ರೈ ಮಾಡಿರ್ತೀರ. ಓಕೆ, JC ಕಾಲೇಜ್ ಬಿಟ್ಟು ಇವಾಗ ವಿದ್ಯಾವರ್ಧಕ ಸಿಕ್ಬಿಟ್ಟಿದೆ ಅಂತ ಇಟ್ಕೊಳ್ಳೋಣ. ಅದು ಮಾಕ್ ಅಲಾಟ್ಮೆಂಟ್ ಅಷ್ಟೇ. ವಿದ್ಯಾವರ್ಧಕಕ್ಕೆ ಹೋಗ್ಬಿಟ್ಟು ಅಡ್ಮಿಷನ್ ಮಾಡಿಸ್ಬೇಕಾ? ನೋ. ಮಾಕಲ್ಲಿ ಸಿಕ್ಕಿರ್ತಕ್ಕಂಥದ್ದು ಅಂತಂದರೆ ಜಸ್ಟ್ ತಾತ್ಕಾಲಿಕ ಅಂತಂದ್ಬಿಟ್ಟು, ಅಂದರೆ ಟೆಂಪ್ರವರಿ. ದೆನ್ ನೆಕ್ಸ್ಟ್ 24th to 27th. ಓಕೆ, ಆಯ್ಕೆಗಳನ್ನು ಬದಲಾಯಿಸಲು ಅವಕಾಶ. ಅಂದರೆ ನೀವು ಆರ್ಡರ್ ಕೊಟ್ಟಿರ್ತೀರ ಗೊತ್ತಾ, ಫಸ್ಟ್ ಪ್ರಯಾರಿಟಿ, ಸೆಕೆಂಡ್, ಥರ್ಡ್, 4th, 5th ಅಂತಂದ್ಬಿಟ್ಟು. ಇವಾಗ ನಿಮಗೆ ಮಾರ್ಕಲ್ಲಿ ಸಿಕ್ಕಿರ್ತಕ್ಕಂಥ ಕಾಲೇಜ್ ಇಷ್ಟ ಆಗಲಿಲ್ಲಪ್ಪ, ಆವಾಗ ನೀವೇನು ಮಾಡ್ಬೋದು, ಮಾಡಿಫೈ ಮಾಡ್ಕೋಬೋದು. ಕೆಲವೊಂದು ಕಾಲೇಜಸ್ಗಳನ್ನು ಡಿಲೀಟ್ ಮಾಡ್ಕೋಬೋದು. ನಿಮಗೆ ಗೊತ್ತಿಲ್ಲದೇನೋ ಯಾವುದ್ಯಾವುದೋ ಸುಮ್ಮನೆ ಹಾಕ್ಬಿಟ್ಟಿರ್ತೀರ. ಇವಾಗ ಅನಿಸುತ್ತೆ ನಂಗೆ ಆ ಕಾಲೇಜೆಲ್ಲ ಬೇಡ, ಇವಾಗ ಪ್ರಯಾರಿಟಿ ಚೇಂಜ್ ಮಾಡ್ಕೊಳ್ಳೋಣ, ಫಸ್ಟ್, ಸೆಕೆಂಡು, ಥರ್ಡು, ಎಲ್ಲಿವರೆಗೂ ನಿಮಗೆ ಏನೇನು ಚೇಂಜಸ್ ಮಾಡಬೇಕು ಅದೆಲ್ಲ ಮಾಡ್ಕೋಬೋದು. ಅವಕಾಶ ಬಂದುಬಿಟ್ಟು ಅದು 27th ಇರುತ್ತೆ, ಜುಲೈ 27th. ದೆನ್ ರಿಯಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ 27th ಆಫ್ಟರ್ 6 PM ನಿಮಗೆ ಫೈನಲ್ ರಿಸಲ್ಟ್ ಅಲಾಟ್ಮೆಂಟ್ ಮೀನ್ಸ್ ಫೈನಲ್ ಕಾಲೇಜ್ ಯಾವುದು ಅಂತಂದ್ಬಿಟ್ಟು ನಿಮಗೆ ಅಲಾಟ್ಮೆಂಟ್ ಕೊಟ್ಬಿಡ್ತಾರೆ. ಅದು ಫೈನಲ್.
ದೆನ್ 28ಗೆ ಬಂದುಬಿಟ್ಟು ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳು ಚಾಯ್ಸನ್ನು ಆಯ್ಕೆ ಮಾಡಲು 4 ಚಾಯ್ಸ್ ಕೊಟ್ಟಿರ್ತಾರೆ. ಆ ಚಾಯ್ಸಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು. 8 ನೋಡಿ, ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 2 ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳು ಚಲಾನ್ ಡೌನ್ಲೋಡ್ ಮಾಡುವುದು. ಡೌನ್ಲೋಡಿಂಗ್ ಆಫ್ ಚಲಾನ್ ಬೈ ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 2 ಅದು ಯಾವಾಗ 28. ದೆನ್ ನೆಕ್ಸ್ಟ್ ಶುಲ್ಕ ಪಾವತಿ ಮಾಡೋದು. ಯಾರ್ಯಾರು ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 2 ಚೂಸ್ ಮಾಡ್ಕೊಂಡಿರ್ತೀರಲ್ವ, ಅವ್ರೇನು ಮಾಡಬೇಕು, ಪೇಮೆಂಟ್ ಸ್ಲಿಪ್ದು ನೀವು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಕಾಲೇಜ್ಗಳಿಗೆ ಮೀನ್ಸ್ ಬ್ಯಾಂಕಿಗೆ ಹೋಗ್ಬಿಟ್ಟು ನೀವು ದುಡ್ಡು ಪೇ ಮಾಡಬೇಕು. ಆ್ಯಕ್ಚುಲಿ ಅದು ಯಾವಾಗ 28. ಓಕೆ. ದೆನ್ ಚಾಯ್ಸ್ 1 ಆಯ್ಕೆ ಮಾಡಿ ಶುಲ್ಕ ಪಾವತಿ ಮಾಡಿದ ಅಭ್ಯರ್ಥಿಗಳು ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳುವುದು. ಅಂದರೆ ಅದೇ ಕಾಲೇಜ್ಗೆ ನಾವು ಹೋಗ್ತೀವಿ ಅಂತಂದ್ಬಿಟ್ಟು ಈ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಬಿಟ್ಟು ನೀವು ಯಾವ ಕಾಲೇಜಿಗೆ ಸೆಲೆಕ್ಟ್ ಮಾಡಿರ್ತೀರಲ್ವ ಆ ಕಾಲೇಜಿಗೆ ಹೋಗ್ಬಿಟ್ಟು ಆ ಸ್ಲಿಪ್ನ ಸಬ್ಮಿಟ್ ಮಾಡಬೇಕು. ಟೈಮ್ ಎಲ್ಲಿವರೆಗೂ ಇರುತ್ತೆ, August 4th ಇರುತ್ತೆ. ಓಕೆ ಮ್ಯಾಮ್, ಹಾಗಾದರೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂದರೆ ಬೇರೆ ಮೀನ್ಸ್ ಹಂಗಂದರೆ ಏನು ಅನ್ನೋದು ನಿಮಗೊಂದು ಡೌಟ್ ಇರುತ್ತೆ ಅಲ್ವಾ, ಅದು ನಾನು ಹೇಳ್ತೀನಿ. ಚಾಯ್ಸ್ 1 ಅಥವಾ ಚಾಯ್ಸ್ 2. ಚಾಯ್ಸ್ 1 ಅಂತಂದರೆ ಏನೋ ನಿಮಗೆ ಸಿಕ್ಕಿರ್ತಕ್ಕಂಥ ಕಾಲೇಜು ಕನ್ಫರ್ಮಾಗಿ ಅದೇ ಕಾಲೇಜ್ ಇರಲಿ, ನಾನು ಅದಕ್ಕೆ ದುಡ್ಡು ಕಟ್ಬಿಟ್ಟು ಹೋಗ್ಬಿಡ್ತೀನಿ ಅಂತ. ಚಾಯ್ಸ್ 2 ಬಂದ್ಬಿಟ್ಟು ಏನಪ್ಪ ಅಂತಂದರೆ ಆ ಕಾಲೇಜ್ ಇರಲಿ ಬಟ್ ಸ್ಟಿಲ್ ನಾನು ಆ ಫೀಸ್ ಪೇ ಮಾಡಿಬಿಟ್ಟು ಸೆಕೆಂಡ್ ರೌಂಡಿಗೆ ವೆಯ್ಟ್ ಮಾಡ್ತೀನಿ ಅಂತಂದ್ಬಿಟ್ಟು. ಓಕೆ, ಈ ವಿಡಿಯೋದಲ್ಲಿ ಇಷ್ಟೊಂದು ತಿಳಿಸ್ಕೊಟ್ಟಿದ್ದೀನಿ. ಓಕೆ, ಇದ್ರ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂತಲೂ ಅನ್ಕೋತಿದ್ದೀನಿ. ಸೊ ಪದೇ ಯಾವಾಗ ಮ್ಯಾಮ್ ಅಂತ ಕೇಳಬೇಡಿ. ಇಲ್ಲಿ ಏನು ಡೇಟ್ಸ್ ಕೊಟ್ಟಿದ್ದೀರೋ ಇದೇ ಫೈನಲೈಸ್ ಆಗಿರುತ್ತೆ. ಏನೇ ಅಪ್ಡೇಟ್ ಸಿಕ್ಕರೂ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಪ್ಲೀಸ್ ಡೋಂಟ್ ಫಾರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್.